ಕೇವಲ ಒಂದು ಹೆಣ್ಣಲ್ಲ, ಅದೊಂದು ಶಕ್ತಿ. ಹಂತ ಹಂತವಾಗಿ ಪ್ರೂವ್ ಆಗ್ತಾ ಇದೆ ಅದು. ಒಂದು ಶರಾವತಿ ಲಾಡ್ಜ್ ಅಲ್ಲಿ 35 ವರ್ಷದ ಹುಡುಗಿ ಕೊಲೆ ಆಗ್ತಾರೆ. ಅದೇ ದಿನ ಆಕೆಯನ್ನು ದಫನ ಮಾಡ್ತಾರೆ. ಸೌಜನ್ಯ ಪ್ರಕರಣ ಮತ್ತು ಅದಕ್ಕಿಂದಿರೋ ಪ್ರಕರಣಗಳು ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಹಣೆಮವತ ಇರ್ಬೋದು, ಅದೇ 2010 ಕ್ರೈಮ್ 83 ಇರ್ಬೋದು. ಯಾಕೆ ಪತ್ತೆ ಆಗ್ತಾ ಇಲ್ಲ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಕಾಡ್ತಾ ಇರುವಂತದ್ದು. ಈ ಎಲ್ಲಾ ಪ್ರಕರಣಗಳಲ್ಲಿ ಈ ಬೆಳ್ತಂಗಡಿ ಪೊಲೀಸ್ನವರದ್ದು ಒಂದು ಪ್ಯಾಟರ್ನ್ ಆಫ್ ಇನ್ವೆಸ್ಟಿಗೇಷನ್ ಇದೆ. ಅಬ್ಸಲ್ಯೂಟ್ಲಿ ಅಂತ ಒಂದು ಜಡ್ಜು, ನ್ಯಾಯಾಧೀಶರು ಪದ ಬಳಕೆ ಮಾಡಬೇಕಿದ್ರೆ ಆ ಪ್ರಕರಣ ತೀವ್ರತೆ ಎಷ್ಟಿದೆ ಅಂತ ನಾವು ಅನ್ಕೋಬೇಕು. ಒಂದು ಮೇನ್ ಆಗಿ ಆ ಟೈಮಲ್ಲಿ ಇವರ ಫ್ಯಾಮಿಲಿ ಡಾಕ್ಟರ್ ತರ ಅಂದ್ರೆ ಪೋಸ್ಟ್ ಮಾರ್ಟಮ್ ಸ್ಪಾಟ್ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ ಮಾಬಲ್ ಶೆಟ್ಟಿ ಅವರ ಹತ್ರನೇ ಯಾಕೆ ಕಳಿಸಿದ್ರು. ಸೌಜನ್ಯ ಉಗುರಿಂದ ಇವನ ಮೇಲೆ ಗಾಯಗಳಾಯ್ತು ಅಂತ ಹೇಳಿದ ಅದು ಕೂಡ FS ಅಲ್ಲಿ ಬರ್ಲಿಲ್ಲ. ಯಾವನೋ ಒಬ್ಬ ಅವ ಯಾರು ಕಿರೀಕ್ ಅಂತೆ, ಅವ ಹೇಳ್ತಾನೆ ಆ ವೆಜಿನಾಲ್ ಸ್ವಾಬನ್ನು ಒಣಗಿಸಿ ಕೊಡ್ಲಿಲ್ಲ ಅಂತ. ಒಣಗಿಸಿ ಕೊಡ್ಲಿಲ್ಲ, ಅವಾಗ ಮಳೆ ಬಂತು ಅಂತ. ಏನ್ ಮಂಗಳೂರಲ್ಲಿ ಮೀನು ಒಣಗಿಸುದು ಅದು? ಇದು ನಿನ್ನೆ ಘಟನೆ ಅಲ್ಲ, 13 ವರ್ಷದ ಹಿಂದೆ. ಆದ್ರೆ ಇವತ್ತಿಗೂ ಜೀವಂತವಾಗಿದೆ. ಸೌಜನ್ಯ ನ್ಯಾಯಕ್ಕಾಗಿ ಕಾದು ಕೂತಿಲ್ಲ. ನನಗೆ ನ್ಯಾಯ ಆದ್ರೆ ನಾನಂತ ಹೆಣ್ಣು ಮಕ್ಕಳು ನನಗಾದಂತ ಪರಿಸ್ಥಿತಿ ಯಾವ ಹೆಣ್ಣು ಮಕ್ಕಳು ಬರಬಾರದು ಅಂತ ಹೇಳಿ ಕಾದು ಕೂತಿ ಧಾರ್ಮಿಕ ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡಲು ಶಕ್ತಿ ದೇವತೆ ಆಗಿದ್ದಾಳೆ. ಇವತ್ತು ಸೌಜನ್ಯ ಸಾಮಾನ್ಯ ಹೆಣ್ಣಲ್ಲ, ಹೊಳು ದೇವತೆ. ಖಂಡಿತ ಸೌಜನ್ಯ ಮುಂದೊಂದು ದಿವಸ ಸೌಜನ್ಯಳ ಹಾಗೆ ಆಗುತ್ತೆ. ಅತ್ಯಾಚಾರಿ ಸಂಹಾರ ಮಾಡ್ತಾರೆ. ಸೌಜನ್ಯ ಪರ 13 ವರ್ಷದಿಂದ ನಿರಂತರ ಹೋರಾಟ ಮಾಡ್ತಾ ಇರುವ ಮಹೇಶ್ ಗಿರೀಶ್ ಸೌಜನ್ಯ ಪರ ಹೋರಾಟ ಯಾರಿದ್ದಾರೆ ನಿಷ್ಠಾವಂತರ ಸೌಜನ್ಯ ನಿಂತ್ಕೊಂಡಿದ್ದಾಳೆ. ಕಾಪಾಡ ರಕ್ಷಣೆ ಜಸ್ಟಿಸ್ ಸೌಜನ್ಯ. ನೋಡ್ರಿ, ಸೌಜನ್ಯ ಅಂತಕ್ಕಂಥದ್ದು ಕೇವಲ ಒಂದು ಹೆಣ್ಣಲ್ಲ, ಅದೊಂದು ಶಕ್ತಿ. ಹಂತ ಹಂತವಾಗಿ ಪ್ರೂವ್ ಆಗ್ತಾ ಇದೆ ಅದು. SIT ಕಂಟಿನ್ಯೂ ಆಯಿತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡಿಪಾರ ರದ್ದಾಯಿತು. ನೋಡ್ರಿ, ಇಲ್ಲಿ DKಶಿ ಅವ್ರದ್ದು ಹರದ 12 ಆಯ್ತು. ಇಂಥ ಒಂದು ಜಗಳನ್ಯಾಗ ಒಬ್ಬ ರೌಡಿ ಎಂಟ್ರ್ ಆಗ್ಯಾನ್ರಿ. ಆ ಒಂದು ಜಗತ್ನಾಗಿಲ್ದ ಮಬ್ರಿ ಅದು, ಜಗತ್ನಾಗಿಲ್ದ ಗುಂಡ, ಬದ್ಮಾಶ್, ಹಲ್ಕಟ್, ನಾಲಾಯ್ಕ ಅದು. ಎಂಟ್ರಿ ಆಗ್ಯಾನ. ಅದ್ರ ನಡಕ ಬೆಕ್ಕಿಗೆ ಗಂಟೆ ಕಟ್ಟವ್ರು ಯಾರು ತಂದು ಮತ್ತೊಬ್ಬ ಬಂದಾನ ಸ್ವಾರ್ಥಿ. ಅವನು ಹೇಳ್ತಿದ್ದ ಅವನು. ಅದನ್ನೆಲ್ಲ ಕೂಡ ಈ ವಿಡಿಯೋದಾಗ ಹೇಳ್ತೀನಿ ನಾನು. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಕ್ರವರ್ತಿ ಚಾನೆಲನ್ನು. DK ಶಿವಕುಮಾರ್ 2004ರಲ್ಲಿ 7 ಕೋಟಿ ಆಸ್ತಿ ಒಂದು. DK ಶಿವಕುಮಾರ್ 2004ರಲ್ಲಿ 7 ಕೋಟಿ ಆಸ್ತಿ, 2008ರಲ್ಲಿ 75 ಕೋಟಿ ಆಸ್ತಿ ಘೋಷಣೆ ಮಾಡಿದ್ದ ಇವನು ಚುನಾವಣೆ ಸಂದರ್ಭದಲ್ಲಿ. 2013ರ ಚುನಾವಣೆಯಲ್ಲಿ 250 ಕೋಟಿ ಆಸ್ತಿ ಘೋಷಣೆ ಮಾಡಿದ್ದ. 2013ರಲ್ಲಿ 840 ಕೋಟಿ ಆಸ್ತಿ ಘೋಷಣೆ ಮಾಡಿದ್ದ. ಇದು ಕೇವಲ DK ಶಿವಕುಮಾರ್ದು ಮಾತ್ರ. 2023ರಲ್ಲಿ 1413 ಕೋಟಿ ರೂಪಾಯಿಗಳು 188 ಸೈಟ್ಗಳನ್ನು ಘೋಷಣೆ ಮಾಡಿಕೊಂಡಿದ್ದ DK ಶಿವಕುಮಾರ್. ಇದನ್ನ ಹೊರತುಪಡಿಸಿದ್ರೆ ಅವನ ಮಗಳ ಆಸ್ತಿ ಬೇರೆನದ, ಹೆಂಡತಿ ಆಸ್ತಿ ಬೇರೆ ಅದ, ಸಂಬಂಧಿಕರ ಆಸ್ತಿ ಬೇರೆನದ. 7 ಕೋಟಿಯಿಂದ ಕೇವಲ 20 ವರ್ಷಗಳಲ್ಲಿ ಸಾವಿರಾರು ಕೋಟಿ ಆಸ್ತಿಗಳನ್ನ ಸಂಪಾದನೆ ಮಾಡಿದ್ದಲ್ಲ, ಅದು ಲೂಟಿ ಮಾಡಿದ್ದದು. ಅದಕ್ಕಾಗಿ ಬಿಹಾರ್ನ ತಿಹಾರ್ ಜೈಲಕ್ಕೆ 3 ತಿಂಗಳ ಹೋಗಿ 2019ರಲ್ಲಿ ಮತ್ತೆ ಬಂದ ಅವನನ್ನ KPSC ಅಧ್ಯಕ್ಷನನ್ನಾಗಿ ಮಾಡಿಬಿಟ್ರು ನಾವು. ಆದ್ರೆ ಇವತ್ತೇನಾಗಿದೆ ಅಂದ್ರೆ ಯಾವ ಷಡ್ಯಂತ್ರ ಅಂತ ತಿರುಗಾಡಕತ್ತಿದ್ದಲ್ಲ DK ಶಿವಕುಮಾರ್, ಅದೇ ಷಡ್ಯಂತ್ರ ಇವತ್ತು ರಾಹುಲ್ ಗಾಂಧಿ ಮಾಡಿಬಿಟ್ಟಿದ್ದಾರೆ ರೀ ಪಾಪ. ಯಾರಿಗೆ? DK ಶಿವಕುಮಾರ್ ಅವರಿಗೆ. ದೆಹಲಿಗೆ ಹೋಗಿದ್ದ ಒಂದು 7-8 ಮಂದಿನ ಕರ್ಕೊಂಡು, ಬರ್ರಿ ನೀವು ನನ್ನ ಪರವಾಗಿ ಹೋದ್ರೆ ಬರ್ರಿ, ನಾ ಮುಖ್ಯಮಂತ್ರಿ ಆದ್ನಂದ್ರೆ ನಿಮ್ಗೊಂದು 2 ಕೋಟಿ ರೂಪಾಯಿ ಕೊಟ್ಟು ಬಿಡ್ತೀನಿ ಬರ್ಲಿ ಅಂತಂದು ಕರ್ಕೊಂಡು ಹೋಗಿದ್ದ. ಅಲ್ಲಿ ರಾಹುಲ್ ಗಾಂಧಿ ಕಿಮ್ಮತ್ ಕೊಡಲಿಲ್ಲ. ಅಲ್ಲಿ ಹೋಗಿ ಮತ್ತೊಬ್ಬಿತ್ತಲ್ಲ ನಮ್ದು ಪೋಸ್ಟ್ ಮ್ಯಾನ್, ಇಲ್ಲಿಂದ ತಂದು ಅಲ್ಲಿ ಹಾಕೋದು, ಅಲ್ಲಿಂದ ತಂದಿಲ್ಲ. ಆ ಪೋಸ್ಟ್ ಮ್ಯಾನ್ ಅನ್ನೋಕ್ಕಿಂತನೂ ಬ್ರೋಕರ್ ಒಂಥರ, ಮಲ್ಲಿಕಾರ್ಜುನ್ ಖರ್ಗೆ ಬ್ರೋಕರ್ ಜೊತೆ ಮಾತಾಡಿದ್ರು. ಬ್ರೋಕರ್ಗಂತೂ ಗೊತ್ತಿಲ್ಲ, ಕುತ್ತಲ್ಲಿ ನಿದ್ದೆ ಮಾಡ್ತಾನೆ. DK ಶಿವಕುಮಾರ್ಗೆ ಏನಪ್ಪ ಅಂದ್ರೆ ಎಲ್ಲಿಗೆ ತಿನ್ನು ಮುಕ್ಕಳಿಗೆ 2 ಸುಣ್ಣ ಹಚ್ಕೋ ಮತ್ತೆ ನೀ ನಡೆಯತ್ತಂದು ಹೇಳಿಬಿಟ್ಟ. DK ಶಿವಕುಮಾರ್ ಅಳ್ಕೋತ ಬಂದ. ಇಲ್ಲಿ ಬಂದು ಏನು ಹೇಳ್ದನಪ್ಪ ಅಂದ್ರೆ ಮೀಡಿಯಾ ಮುಂದೆ, ಹೈಕಮಾಂಡ್ ಏನು ಹೇಳ್ತದಲ್ಲ ಅದನ್ನ ನಾವು ಕೇಳ್ತೀವಿ, ಹೈಕಮಾಂಡ್ ಏನು ಹೇಳ್ತದಲ್ಲ ಅದನ್ನ ನಾವು ಕೇಳ್ತೀವಿ ಅಂತಂದ್ರೆ DK ಶಿವಕುಮಾರ್ ಹೇಳಕತ್ತೈತಿ. ಪಾಪ ಮುಖಭಂಗ ಆಯ್ತ್ರಿ. ಇದು ಮುಖಭಂಗ ಅಲ್ಲ, ಸೌಜನ್ಯನ ಶಾಪ.
ಯಾವ ರೀತಿ ಸೌಜನ್ಯಗೆ ಷಡ್ಯಂತ್ರ ಅಂತ ಹೇಳಿದೆಲ್ಲ, ಇವತ್ತು ಅದೇ ರಾಹುಲ್ ಗಾಂಧಿ ನಿನಗೆ ಷಡ್ಯಂತ್ರ ಮಾಡಿದಂತ ಹೇಳಲ್ಲ ಮೀಡಿಯಾ ಮುಂದೆ ನೋಡೋನು. ಸಿದ್ದರಾಮಯ್ಯ ಷಡ್ಯಂತ್ರ ಮಾಡಿದಂತ ಹೇಳು, ಆಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಷಡ್ಯಂತ್ರ ಮಾಡಿದಂತ ಹೇಳು, ಸೋನಿಯಾ ಗಾಂಧಿ ಷಡ್ಯಂತ್ರ ಮಾಡಿದಂತ ಹೇಳಪ್ಪ ಶಿವಕುಮಾರ್, ಹೇಳು. ಷಡ್ಯಂತ್ರ ಮಾಡಿರು ನನ್ನ ಮುಖಲಿ ಸುಣ್ಣ ಹಚ್ಚಿ ಕಳಿಸಿರ್ತ ಹೇಳೋಣ. ಬಂದಿಲ್ಲಿ ಹೇಳ್ತಾನ, ಹೈಕಮಾಂಡ್ ಏನು ಹೇಳ್ತದಲ್ಲ ಅದನ್ನ ಮಾಡ್ತೀನಿ, ನಾನು ಪಕ್ಷಕ್ಕಾಗಿ ದುಡ್ದಿದ್ದೀನಿ. ಪಕ್ಷಕ್ಕಾಗಿ ದುಡ್ದಿಲ್ಲ ನೀನು, ಪಕ್ಷವನ್ನು ಮುಂದಿಟ್ಕೊಂಡು 1413 ಕೋಟಿ ಲೂಟಿ ಮಾಡಿದಿ. ಅದ್ರ ಜೊತೆಗೆ 188 ಸೈಟ್ಗಳು, ಮಗಳ ಆಸ್ತಿ ಬೇರೆ, ಹೆಂಡತಿ ಆಸ್ತಿ ಬೇರೆ. ವಾರೆ ವಾ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋಕೆ ಹೊಂಟಿದ್ದಾನೆ. ಈ ಮುಖ್ಯಮಂತ್ರಿ ಆದ್ರೆ ಇಡೀ ಕರ್ನಾಟಕ ಸರ್ವನಾಶ ಆಗ್ತದೆ. ಹೆಚ್ಚು ಕಡಿಮೆ ಆದ್ರೆ ಇನ್ನೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದ್ರೂ ಕೂಡ ಅದಕ್ಕೆಲ್ಲ ಷಡ್ಯಂತ್ರತನ ಹೆಸರಿಡ್ತಾನೆ ಹೊರತಾಗಿ ಬೇರೆ ಯಾವುದು ಇಡಕ್ ಸಾಧ್ಯ ಇಲ್ಲ. ಸೌಜನ್ಯ ಶಾಪ ಅದ್ರ ನಡಕ ಒಬ್ಬ ಗುಂಡ ಎಂಟ್ರಿ ಆಗ್ಯಾನ್ರಿ. ಯಾವಪ್ಪ ಅಂದ್ರೆ ಅವನು ಡಿ ಕೆ ಸುರೇಶ್, ಇವನ್ ತಮ್ಮ. ಮೊನ್ನೆ ಲೋಕಸಭೆಯಲ್ಲಿ ಸೋತ, ಹುಚ್ಚ ಹತ್ಯದ, ಬಿಸ್ನೆಸ್ ನಡೀತಾ ಇಲ್ಲ ಎಲ್ಲೂ ಕೂಡ. ಹೆಂಗಾರೆ ಮಾಡಿ ನಮ್ಮ ಅನ್ನಾರೊಬ್ಬನ ಮುಖ್ಯಮಂತ್ರಿ ಮಾಡಿದ್ರೆ ಅವನ ಹೆಸರು ಹೇಳ್ಕೊತ ನಾ ಹೇಳ್ತಿರ್ಕೊತ ಹೋಗ್ತೀನಿ ಅನ್ನೋದು ಡಿ ಕೆ ಶಿವಕುಮಾರ್ ಪ್ಲಾನ್ ಇದೆ, ಡಿ ಕೆ ಸುರೇಶನ್ ಪ್ಲಾನ್ ಇದು. ಅವ ಬಂದ ಮುಖ್ಯಮಂತ್ರಿ ಅವರು ನಡ್ಕೊಳ್ಳೇಬೇಕು, 2.5 ವರ್ಷ ನಮ್ಮ ಮನ್ನನಿಗೆ ಕೊಡಲೇಬೇಕು. ಎಲ್ಲಿ ಕೊಡ್ತಾನ್ರಿ ಸಿದ್ದರಾಮಯ್ಯ? ಮುದುಕಾಗ್ಯಾನ, ಗೂಂಟ್ ಭಾಳ ಕೆಟ್ಟರೆ ಗಜಮಾನ ಮಾಡ್ತಾನೆ ನಿಮ್ಮನವ. ಭಾಳ ಡೇಂಜರ್ ರೀ ಸಿದ್ದರಾಮಯ್ಯ ಇದ್ರೆ ಇನ್ನೂ ಬೇಕಾದ್ರೆ ರಾಜ್ಯ ಉಳಿತದ ಸಿದ್ದರಾಮಯ್ಯನವರಿದ್ರೆ. ಆದರೆ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆಗಿದ್ದಾದಲ್ಲಿ ಇಡೀ ಕರ್ನಾಟಕ ಸರ್ವನಾಶ ಆಗ್ತದೆ. 2004ರಲ್ಲಿ 7 ಕೋಟಿ ಆಸ್ತಿ ಹೊಂದಿರತಕ್ಕಂಥ ಡಿ ಕೆ ಶಿವಕುಮಾರ್ 2023ರಲ್ಲಿ 1413 ಕೋಟಿ ಆಸ್ತಿ ಮಾಡ್ತಾನಂದ್ರೆ ಅದು ನಿಮ್ಮೆಲ್ಲರ ದುಡ್ಡನ್ನ ನುಂಗಿ ನೀರು ಕುಡ್ದಾನ. ಮತ್ತೆ ಕೆಲವೊಂದಿಷ್ಟು ಜನ ಡಿ ಕೆ ಶಿವಕುಮಾರ್ನ ಆಗಬೇಕಂತ ಹೇಳ್ತಾರೆ. ಎಂತ ಡಿ ಕೆ ಶಿವಕುಮಾರ್, ರಾಹುಲ್ ಗಾಂಧಿ ಪಾಪ ಷಡ್ಯಂತ್ರ ಮಾಡ್ಯಾನ್ರಿ. ನೋಡಿ, ನನ್ನ ಪ್ರಕಾರ ಹೇಳ್ತೇನಲ್ಲ, ಇದು ಷಡ್ಯಂತ್ರ. ಡಿ ಕೆ ಶಿವಕುಮಾರ್ ಅವರೇ, ರಾಹುಲ್ ಗಾಂಧಿ ಅವರು ಷಡ್ಯಂತ್ರ ಮಾಡಿದಾರ. ನಿಮಗೆ ಮುಕ್ಕಳಿಗೆ ಸುಣ್ಣ ಹಚ್ಚಿ ನಿಮ್ಮನ್ನು ಕಳಿಸ್ಯಾರ. ಅಥವಾ ಡಿ ಕೆ ಸುರೇಶ್ ಬಂದಾನ, ಅವಂಗೂ ಸ್ವಲ್ಪ ನಿಮ್ಮ ಮುಕ್ಕಳಿಗೆ ತೆಗೆದ ಅವಂಗೂ ಜರ ಮುಕ್ಕಳಿಗೆ ಸುಣ್ಣ ಹಚ್ಚಿಬಿಡು, ಸುಮ್ಮನೆ ಇದ್ದು ಬಿಡ್ರಿ. ಇಲ್ಲಾಂದ್ರೆ ಪರಿಸ್ಥಿತಿ ನೆಟ್ಟಿಗೆ ಇರಂಗಿಲ್ಲ, ಕೆಟ್ಟ ಹೋಗಿಬಿಡ್ತದೆ ನಿಮ್ಮದು. ಇಡೀ ರಾಜ್ಯವನ್ನು ಹಾಳು ಮಾಡ್ತಾನ್ರಿ ಡಿ ಕೆ ಶಿವಕುಮಾರ್ ರೀ ರಾಜ್ಯವನ್ನು. ಯಾಕಂದ್ರೆ ಇವಂಗ ಆಲ್ರೆಡಿ ಅಂಡರ್ ವರ್ಲ್ಡ್ ನಂಟಿತ್ತು ಇವನಿಗೆ. ಅಲ್ಲಿಂದ ಬಂದವನು ಇವನು. ಯಾರ್ಯಾವುದು ಕಾಲ್ ಮುಗಿದ ಕಾಲ್ ಹಿಡಿದ ಹೇಲ್ ತಿಂದು ಬಂದವನ್ರಿ. ಇಲ್ಲೆಲ್ಲ ಬಂದು ಇಡೀ ಕರ್ನಾಟಕದ ರಾಜ್ಯದ ಆಸ್ತಿಯನ್ನು ಕಬಳಿಸಿ 1413 ಕೋಟಿ ಆಸ್ತಿ ಮಾಡಿದ. 3 ತಿಂಗಳು ಜೈಲಿಗೆ ಹೋಗಿ ಬಂದ. ಇದ್ರ ನಡಕ ಬೆಕ್ಕಿ ಗಂಟೆ ಕಟ್ಟಕ್ ಮತ್ತೊಬ್ಬ ಬಂದನ್ರಿ. ಅವ ಯಾಕೆ ಬಂದನ ಗೊತ್ತೇನ್ರಿ? ಸಿದ್ದರಾಮಯ್ಯ ಏನಾದರೂ ಇದ್ರೆ ಮುಖ್ಯಮಂತ್ರಿಯಾಗಿ ಇನ್ನೂ 2.5 ವರ್ಷ ಧರ್ಮಸ್ಥಳದ ವೀರೇಂದ್ರ ಹೆಗಡೆಗೆ ಶಿಕ್ಷೆ ಕೊಡಿಸ್ತಾನ್ರಿ. ಹೆಗಡೆ, ಹರ್ಷೇಂದ್ರ ಜೈನ್, ಆಮೇಲೆ ಅಲ್ಲಿ ಅತ್ಯಾಚಾರಿಗಳಿಗೆ ಸಿದ್ದರಾಮಯ್ಯನವರು ಶಿಕ್ಷೆಯನ್ನು ಕೊಡಿಸ್ತಾರ. ನಂಬಿಕೆ ಅದ ನನಗೂ ಕೂಡ. ಶಿಕ್ಷೆಯನ್ನು ಕೊಡಿಸ್ತಾರೆ ಅವರು. ಅಕಸ್ಮಾತ್ ಆಗಿ ಡಿ ಕೆ ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದ್ರೆ ಅವನು ವೀರೇಂದ್ರ ಹೆಗಡೆ ಪರ ಆದಾನ. ನಂದು ಬೇಳೆ ಕೂತದ. ಯಾಕಂದ್ರೆ ನಾವು ಗೃಹ ಮಂತ್ರಿ ಇದ್ನಿ, ನಾನು ಕೂಡ ಲಪಡ ಮಾಡಿದ್ನಲ್ಲಿ. ಸೌಜನ್ಯ ಕೇಸ್ ಬಂದಿತ್ತಲ್ಲ, ಆ ಟೈಮ್ನಾಗ ಹಿಂಗ ಹೇಳಿ ಕೇಸ್ ಮುಗಿಸಿರ್ತದೆ, ಫೋನ್ ಹಚ್ಚಿ ಹೇಳಿ ಎಲ್ಲ ಮುಗಿಸ್ಯಾನ. ನಾನು ಕೂಡ ಎಲ್ಲಾದ್ರೂ ಸಿಕ್ಕೊಂಡು ಕೊಂಡ್ಬೋದನೋ ಭಯ ಯಾರಿಗೆ ಕಡಾಯ್ತಂದ್ರೆ ಬೆಕ್ಕಿಯೇ ಗಂಟೆ ಕಟ್ಟವನು ಆರ್ ಅಶೋಕ್ ಬಂದು ಹೇಳ್ತಾನ, 2.5 ವರ್ಷ ಆಯಿತು ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನವರು ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕಾಗ್ತದ, ಮಾತಿನಂತೆ ನಡಿಬೇಕಾಗ್ತದ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ಅರ್ಹರ ತಂದ ಬಂದಂತಾಳೆ. ಆರ್ ಅಶೋಕ್, ನಿನ್ನ ಪಕ್ಷದಾಗ 12 ಆಗದತಿ. ನಿಮ್ಮಲ್ಲೇನೆ ಚಡ್ಡಾಗಿ ಎತ್ಕೊಂಡು ತಿರುಗಾಡೋ ಮಂದಿ ಭಾಳ ಐತಿ. ಅವ್ರದ್ದು ಮೊದಲು ವಾಸ ಬರಾಯ್ತು, ಅದನ್ನ ಮೊದಲು ನೋಡ್ಕೊಂಡು ತಿರುಗಾಡು. ಕಾಂಗ್ರೆಸ್ದಾಗ ಬಂದು ಯಾಕೆ ಅಲ್ಲಾಡಿಸ್ತೀನೋ ಆರ್ ಅಶೋಕ್? ನೀನು ಸೌಜನ್ಯನ ಶಾಪ ನಿನಗೂ ತಡ್ತದ, ಸ್ವಲ್ಪ ತಡ್ಕೋ. ನೀ ಏನು ಮಾಡಿಯಲ್ಲ 2013-14ರಲ್ಲಿ ನಾಟಕ, ಅದೆಲ್ಲ ಗೊತ್ತದ. ಅದು ಇವತ್ತಿಲ್ಲ ನಾಳೆ ನಿನಗೂ ತಡ್ತದ. ಆ ಕಡೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಗೆ ಮುಕ್ಕಳ್ಯಾಗ ಬೆಂಕಿ ಹತ್ತದ. ಇಲ್ಲಿ ಬಂದು ಹೇಳ್ತಾನೆ ಡಿ ಕೆ ಶಿವಕುಮಾರ್ಗೆ ಬಿಟ್ಕೊಡ್ಬೇಕು. ಯಾಕೆ ಬಿಟ್ಕೊಡ್ಬೇಕಂದ್ರೆ ಅವನು ವೀರೇಂದ್ರ ಹೆಗಡೆ ಪರವಾಗಿದಾನ, ಅತ್ಯಾಚಾರಿಗಳ ಪರವಾಗಿದಾನ ಡಿ ಕೆ ಶಿವಕುಮಾರ್. ಅದಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತಂದ್ರೆ ಬೆಂಕಿಗೆ ಗಂಟೆ ಕಟ್ಟವರು ಯಾರು ತಂದ ಆರ್ ಅಶೋಕ್ ಬಂದನ್ರಿ. ಆದರೆ ಇದಕ್ಕೆಲ್ಲ ರಾಹುಲ್ ಗಾಂಧಿ ಷಡ್ಯಂತ್ರ ಮಾಡ್ಯಾನ, ಮಲ್ಲಿಕಾರ್ಜುನ್ ಖರ್ಗೆ ಷಡ್ಯಂತ್ರ ಮಾಡ್ಯಾರ, ಸೋನಿಯಾ ಗಾಂಧಿ ಅವರು ಷಡ್ಯಂತ್ರ ಮಾಡ್ಯಾರ. ಎಲ್ಲರೂ ಕೂಡ ಡಿ ಕೆ ಶಿ ಅವರಿಗೆ ಷಡ್ಯಂತ್ರ ಮಾಡ್ಯಾರ. ಇದನ್ನು ಮೀಡಿಯಾ ಮುಂದೆ ಬಂದು ಹೇಳ್ಕೊಳ್ಬೇಕು, ನನ್ನ ವಿರುದ್ಧ ಷಡ್ಯಂತ್ರ ಆಗೈತಂದು. ಹೆಂಗೆ ವೀರೇಂದ್ರ ಹೆಗಡೆ ಹರ್ಷೇಂದ್ರ ಜೈನ್ ವಿರುದ್ಧ ಮಾತಾಡಿದಾಗ ಷಡ್ಯಂತ್ರ ನಿಂತು ಹೋಗ್ಕೊಂಡೆಲ್ಲ, ಇವತ್ತು ಷಡ್ಯಂತ್ರದ ಮಾತಾಡ. ನಿನ್ನ ಮುಖದಾಗ ಕಳೆ ಇಲ್ಲೋ, ಹೇಳ್ತೀನೋ ಹಂದಿ ಮುಕ್ಕಳಿಗತಿ ಆಗೈತಿ. ಮುಖದಾಗ ಕಳೆ ಇಲ್ಲ ಡಿ ಕೆ ಶಿವಕುಮಾರ್. ಮುಖ್ಯಮಂತ್ರಿ ನೀ ಯಾವತ್ತೂ ಆಗೋದಿಲ್ಲ. ನೀ ಆದರೆ ಇಡೀ ಕರ್ನಾಟಕ ರಾಜ್ಯ ಸರ್ವನಾಶ ಆಗ್ತದೆ. ಇದನ್ನು ಎಲ್ಲರೂ ಕೂಡ ಬರ್ಕೊಂಡಿಟ್ಕೊಡ್ರಿ. ಮುಂದಿನ ಚುನಾವಣೆಯಲ್ಲಿ ಮತ್ತೊಂದು ಡಿ ಕೆ ಶಿ ಯಾಕೆ ನಾನು ಮುಖ್ಯಮಂತ್ರಿ ಆಗೋದಕ್ಕೆ ಹೊಂಟಿದ್ದಾರೆ ಅಂದ್ರೆ, ಈಗ ಅವನಿಗೆ ಗೊತ್ತದ ಮುಂದಿನ ಚುನಾವಣೆಯಲ್ಲಿ ನಾವು ಗೆದ್ದು ಬರಂಗಿಲ್ಲ ತಂದು.
ಭಯ ಶುರು ಆಗ್ಯದ. ಈ ಗ್ಯಾರಂಟಿ ಅಂತಂದೆವು, ಎಲ್ಲ ಅಂತೂ ಲೂಟಿ ಮಾಡಿ ಮುಗ್ದದ, ಜನರಿಗೆ ಏನು ಕೊಟ್ಟಿಲ್ಲ. ಸಮಸ್ಯೆ ಉದ್ಭವ ಆಗಿದೆ ರಾಜ್ಯದಲ್ಲಿ, ರಾಜ್ಯ ಸಾಲದಾಗದ. ಮುಂದಿನ ಸಾರಿ ಅಂತೂ ಕಾಂಗ್ರೆಸ್ ಬರೋದಿಲ್ಲ. ಈಗ ಒಂದು 2.5 ವರ್ಷ ಮುಖ್ಯಮಂತ್ರಿ ಸ್ಥಾನವನ್ನು ತಗೊಂಡು ಆರಾಮಾಗಿ ತಿಂದು ಲೂಟಿ ಮಾಡ್ಕೊಂಡು ಆರಾಮಾಗಿ ಹೊಡೆದು ಈಗ ಒಂದು 1413 ಕೋಟಿ ಐತಿ, ಅದನ್ನ ಡಬಲ್ ಮಾಡ್ಕೊಂಡು 3,000 ಕೋಟಿ ಮಾಡ್ಕೊಳ್ಳೋದು ಆರಾಮಾಗಿ ರಾಜನಗತೆ ಇದ್ದು ಬಿಡು ಅನ್ನೋ ಪ್ಲಾನ್ನಾಗ ಡಿ ಕೆ ಶಿವಕುಮಾರ್ ಅದಾನ. ಆದ್ರೆ ಅದು ಯಾವತ್ತೂ ಸಾಧ್ಯ ಆಗೋದಿಲ್ಲ. ಏನೂ ಇದ್ರೂ ಹುಲಿನ ಸಿದ್ದರಾಮಯ್ಯನ ಇರವನ, ಹೌದು ಹುಲಿಯ ಇರವನ. ಸೌಜನ್ಯಗೆ ನ್ಯಾಯ ಸಿಗ್ತದ. ಷಡ್ಯಂತ್ರ ಮಾಡಿದವರಿಗೆ ತಕ್ಕ ಶಾಸ್ತ್ರಿ ಆಗಿ ಆಗ್ತದ. ಆರ್ ಅಶೋಕ್ ನೆಕ್ಸ್ಟ್ ನಿನಗ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.